ಇನ್ನು ವಿದ್ಯುತ್ ದರ ಏರಿಕೆಗೆ ರಾಜ್ಯಾದ್ಯಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಟಿಸಿಎಲ್ ನೌಕರರ ಪಿಂಚಣಿಗಾಗಿ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇರೋದಕ್ಕೆ ಜನರೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಪ್ರಿಲ್ ಒಂದೇ ತಿಂಗಳಲ್ಲಿ 2 ಬಾರಿ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಬೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಸೇರಿ 5 ಕಂಪನಿಗಳು ಪ್ರಸ್ತಾಪವನ್ನು ಸಲ್ಲಿಸಿತ್ತು. ಏಪ್ರಿಲ್ 1ರಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗ್ತಾ ಇರೋದಕ್ಕೆ ಜನರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಬೆಲೆ ಏರಿಕೆ ಸಾಕಷ್ಟು ಸದ್ದು ಮಾಡ್ತದೆ. ಈಗ ಕೆಇಆರ್ಸಿ ಮತ್ತೊಮ್ಮೆ ಬೆಲೆ ಏರಿಕೆ ಮಾಡೋದಕ್ಕೆ ಮುಂದಾಗಿದೆ. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಇದರ ನಡುವೆ 2ನೇ ಬಾರಿ ಪಿಂಚಣಿಗೋಸ್ಕರ ನಿವೃತ್ತಿ ವೇತನವನ್ನು ಕೊಡೋದಕ್ಕೋಸ್ಕರ ಈಗಾಗಲೇ ಪಿಂಚಣಿಯನ್ನು ಕೊಡೋದಕ್ಕೆ ಈಗಾಗಲೇ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡೋದಕ್ಕೆ ನಿರ್ಧರಿಸಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ. ಸರ್, ಬೆಲೆ ಎಲ್ಲ ರೇಟ್ ಜಾಸ್ತಿ ಆಗ್ತಿದೆ, ಹಂಗಾಗಿ ತಗೊಳ್ಳೋರಿಗೆ ತುಂಬ ಕಷ್ಟ ಆಗ್ತಿದೆ. ಎಲ್ಲ ಬೆಲೆ ಏರಿಕೆಗಳು ಕಡಿಮೆ ಆಗಬೇಕು. ಇಲ್ಲ ಸರ್, ನಾವು ಇದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಈಗ ನಮಗೆ ಫ್ರೀ ಆಗಿದೆ ಗೊತ್ತಾಗಲ್ಲ. ಈಗ ನೆಕ್ಸ್ಟ್ ಅದು ಸ್ಟಾಪ್ ಆಯಿತು ಅಂದಾಗ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಹೌದು, ಪಿಂಚಣಿ ಜಾಸ್ತಿ ಮಾಡಬೇಕು ಅದು ಗೊತ್ತಾಗುತ್ತೆ, ಯಾಕಂದರೆ ಪಾಪ ಅವರು ಕಷ್ಟ ಇರುತ್ತೆ. ಬಟ್ ಅದಕ್ಕೋಸ್ಕರ ಕರೆಂಟ್ ಬಿಲ್ ಜಾಸ್ತಿ ಮಾಡೋದಾಗಿರಲಿ ಅದನ್ನೆಲ್ಲ ಮಾಡಬಾರ್ದು. ಅದು ತುಂಬ ಫ್ಯೂಚರಲ್ಲಿ ಮತ್ತೆ ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ಜಾಸ್ತಿ ಮಾಡಬಾರ್ದು, ಅದನ್ನು ನಾವು ಒಪ್ಕೊಳ್ಳಲ್ಲ ಸರ್. ಪಿಂಚಣಿ ಅಂದರೆ ಅವಾಗಿಂದ ಕೊಡ್ತಿದಾರಲ್ವಾ, ಇವಾಗ ಮಾತ್ರ ರೇಟಸ್ ಜಾಸ್ತಿ ಮಾಡಬೇಕು ಅಂತ ಏನಿಲ್ವಲ್ಲ. ಅವಾಗಿಂದ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೋಬೋದಲ್ವಾ. ಈಗ ಟೋಟಲ್ ಆಗಿ ಬೇರೆ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಜನರಿಗೆ ನಿರಂತರವಾಗಿ ನೀರಿನ ಬೆಲೆ ಅದಿದ್ರಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಮೆಟ್ರೋ ದರ ಏರಿಕೆ ಆಗಿದೆ, ಬಸ್ ದರ ಏರಿಕೆ ಆಗಿದೆ. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಯುವ ಜನರಿಗೆ? ನಿಜವಾಗ್ಲೂ ಸರ್, ಇದು ಅಡಲ್ಟ್ಸಿಗಾಗಲಿ ಅಥವಾ ಕೆಲಸಕ್ಕೆ ಹೋಗೋರಿಗೆ ತುಂಬ ಕಷ್ಟ ಆಗ್ತಿದೆ ಸರ್. ನಾಟ್ ಓನ್ಲಿ ಕರೆಂಟ್ ಬಿಲ್ ಆಗಿರಲಿ ಅಥವಾ ಮೆಟ್ರೋದಲ್ಲಿ ಸಡನ್ ಆಗಿ 1 to 2 ಆಗಿದೆ. ಅದು ತುಂಬ ಕಷ್ಟ ಆಗ್ತಿದೆ. ನಾವು ಕೆಲಸ ಮಾಡೋರು ಓಡೋರು ಸೊ ತುಂಬ ಕಷ್ಟ ಆಗ್ತಿದೆ. ಹಾಲ್ ರೇಟ್ ಆಗಿರ್ಬೋದು, ಆಮೇಲೆ ನೀರಿಂದು ಎಲ್ಲ ಬಿಲ್ಸು ರೇಟ್ ಜಾಸ್ತಿ ಮಾಡಿದ್ದಾರೆ. ಅದು ತುಂಬ ಇಲ್ಲಿ ಇರೋರಾಗಿರ್ಲಿ ಅಥವಾ ಬೇರೆ ಕಡೆ ಕೆಲಸಕ್ಕೆ ಬಂದಿರೋರ್ಗಾಗಿರ್ಲಿ ಅದು ತುಂಬಾ ಕಷ್ಟ ಆಗ್ತಿದೆ ಸರ್. ಸೊ ಅದನ್ನ ಕಮ್ಮಿ ಮಾಡಬೇಕು. ಒಂದು 2-3 ಮಂತ್ಸಿಂದ ಜಸ್ಟ್ 1 ಇಯರಿಂದ ಫ್ರೀ ಅಂತ ಹೇಳ್ಕೊಳ್ತಾ ಬರ್ತಾ ಇದೆ. ಎಲ್ಲರಿಗೂ ಅದು ಸಿಗ್ತಾ ಇಲ್ಲ. ಪ್ಲಸ್ ಈಗ 36 ಪೈಸೆ ಜಾಸ್ತಿ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಅವ್ರು ಹೆಂಗ್ ಬೇಕೋ ಹಂಗೆ ಮಾಡಿಕೊಂಡು ಯಾವ ಥರ ಬೇಕೋ ಅದು ಮಾಡ್ತಿದ್ದಾರೆ. ದಟ್ ಇಸ್ ನಾಟ್ ದ ರೈಟ್ ವೇ. ಮಿಡ್ಲ್ ಕ್ಲಾಸ್ ಪೀಪಲ್ ಬಾಡಿಗೆ ಕಟ್ಟೋದ್ರ ಜೊತೆಗೆ ಈಗ ಒಂದು ಕರೆಂಟ್ ಬಿಲ್ಲು ಈ ತರ ಹೆಚ್ಚಿಗೆ ಮಾಡ್ತಾ ಹೋದಾಗ ಅರ್ಧ ಬಾಡಿಗೆ ತರನೇ ಆಗ್ತಾ ಇದೆ. ಈಗ ಸೆಕೆಗಾಲ ಬಂತು, ಫ್ಯಾನ್ ಓಡಿಸ್ಬೇಕು. ನಾವು ಸೆಕೆಗೆ ಹಾಕೊಂಡ್ರೆ ಈಗ ಇನ್ನೂ ಹೆಚ್ಚಿಗೆ ಕಟ್ಟೋಂಗ್ ಆಗ್ಬಿಟ್ಟಿದೆ. ಈಗ ಅಷ್ಟು ತೊಂದರೆ ಮಾಡ್ಕೊಳ್ತಾ ಇದ್ರೆ ಈಗ ನಾವು ಸಂತೋಷ ಪಡೋದು ಇದನ್ನ ನಾವು ದುಃಖ ಪಡೋಂಗ್ ಮಾಡಿಕೊಂಡು ಈ ಎಲ್ಲ ಅನುಕೂಲಗಳನ್ನು ಈಗ ಅವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರಿಂದ ಇದು ತಕ್ಷಣವೇನೆ ಇದು ಈ ಒಂದು ಹೆಚ್ಚುಗಾರಿಕೆ ಮಾಡಿರೋದನ್ನ ತಕ್ಷಣ ಜಾರಿಗೆ ತಂದು ಏನಿತ್ತೋ ಅದೇ ರೇಟಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಕಳಕಳಿಯಾಗಿ. 36 ಪೈಸಾ ಮಾಡಿರೋದು ಅದು ಜಾಸ್ತಿ ಆಯಿತು. ಮೆಟ್ರೋದು ರೇಟ್ ಜಾಸ್ತಿ ಮಾಡಿರೋದು ಅದು ಜಾಸ್ತಿ ಆಯಿತು. ಮತ್ತು ನೀರಿನ ಬಾಟ್ಲ್ ಮೇಲೆ 1 ಪೈಸಾ 2 ಪೈಸಾ ಡೆಪ್ಯೂಟಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ನಿಜವಾಗ್ಲೂ ಇದು ಗಾಯದ ಮೇಲೆ ಬರೆ ಬಿದ್ದಂಗೆ ಸರ್. ಇದು ನಿಜವಾಗ್ಲೂ ಈ ಸರ್ಕಾರ ನಡೀತಾ ಇರೋದು ಹಗಲ್ದೊರಡೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಯಾಕಂತಂದರೆ ಇವತ್ತಿನ ದಿವಸ ತುಂಬ ಈ ಜನಗಳಿಗೆ ಎಲ್ಲ ಥರ ಸರಕು ಸಾಗಾಣಿಕೆ ಎಲ್ಲದ್ರ ಮೇಲೂ ಇವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಈಗ KEBಗೆ ಬಿಲ್ ಇವತ್ತಿಂದ ಏನು ಒಂದು ಯೂನಿಟ್ಗೆ 35 ಪೈಸಾ ಇವರು ಜಾಸ್ತಿ ಮಾಡಿದ್ದಾರೆ. ಈಗ ಈ ರೀತಿ ಇವರು ಅಧಿಕಾರಿಗಳಿಗೆ ಇವರು ಸಂಬಳ ಕೊಡಬೇಕು ಇತ್ಯಾದಿ ಇನ್ನೊಂದು ಏನೇ ಮಾಡೋದಾದ್ರೂ ಇವರು ಸರ್ಕಾರದ ಬೊಗ್ಗಸೆಯಿಂದ ಇವ್ರದ್ದು ಈ ಸರ್ಕಾರದ ಏನಿದೆಯೋ ಅದರಿಂದ ಕೊಡಲಿ. ಇವ್ರು ಸಾರ್ವಜನಿಕರ ಮೇಲೆ ಇದನ್ನು ಹಾಕಿ ಇವ್ರು ತಕ್ಕೊಡೋಂಥದ್ದು ಏನಿದೆ. ಇವತ್ತು ನೋಡಿ, ಯೂನಿಟ್ಗೆ 35 ಪೈಸಾ ಅಂದರೆ ಬಡವರು ಏನಾಗಬೇಕು? ಏನು ಒಂದು ಯೂನಿಟ್ಗೆ 4 ರೂಪಾಯಿ ಇತ್ತು, ಆ ದರವನ್ನು 3 ರೂಪಾಯಿ ಹೆಚ್ಚಳ ಮಾಡಿ 7 ರೂಪಾಯಿನ ಆ ದರವನ್ನು ಹೆಚ್ಚಳ ಮಾಡಿದರು ಕಳೆದ ವರ್ಷ. ಈ ವರ್ಷ ಇವತ್ತು 35 ಪೈಸೆ ಹೆಚ್ಚಳ ಮಾಡಿದ್ದಾರೆ. ಇದೇನು ಅಂದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಕಂಡುಹಿಡಿಸುವಂಥ ತಂತ್ರವನ್ನು ಇದು ಮಾಡ್ತಾ ಇದ್ದಾರೆ. ಜನಗಳಿಗೆ ಏನು ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಈ ವಿದ್ಯುತ್ ದರ 35 ಪೈಸಾ, ಈ ದಿನಬಳಕೆ ವಸ್ತುಗಳ ಮೇಲೆ ಏರಿಕೆ ಮಾಡೋದಿರ್ಬೋದು, ಪೆಟ್ರೋಲ್ ದರ ಏರಿಕೆ, ಆ ಒಂದು GSTನ ರಾಜ್ಯ ಸರ್ಕಾರ ಜಾಸ್ತಿ ಇದು ಮಾಡೋದು. ಈ ಒಂದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಹಗಲು ದರೋಡೆಯನ್ನು ಮಾಡ್ತಾ ಇದೆ. ಇದು ಈ ಕೂಡಲೇ ನಿಲ್ಲಿಸಬೇಕು. 40% ಅಂತ BJPಗೆ ಏನು ಹೇಳಿಕೆ ನೀಡ್ತಿದ್ರು ಕಾಂಗ್ರೆಸ್ನವರು, 100% ಇವತ್ತು ಅವರು ಶುದ್ಧ ಸುಳ್ಳಿನ ಗ್ಯಾರಂಟಿ, ಜನರಿಗೆ ಹಗಲು ದರೋಡೆ ಮಾಡೋಂಥದ್ದು. ಹಾಗೂ ಏನು ಎಲ್ಲ ಇಲಾಖೆಯಲ್ಲಿ ಇರೋಂಥ ಹಣಗಳನ್ನ ತೆಗೆದು ಅವರು ಬೇಕಾಗಿರುವಂಥ ಅಲ್ಪಸಂಖ್ಯಾತರಿಗೆ ಬಳಸೋದ್ರಿಂದ ಹಿಡಿದು ಯಾವುದೇ ತರಹದ ರೈತರಿಗಾಗಿರ್ಬೋದು ಮತ್ತು ಮಧ್ಯವರ್ಗದ ಜನರಿಗೆ ಇರ್ಬೋದು ಯಾರಿಗೂ ಕೂಡ ಅನುಕೂಲ ಆಗ್ತಾ ಇಲ್ಲ. ಎಲ್ರಿಗೂ ಕೂಡ ದಿನನಿತ್ಯ ವಸ್ತುಗಳಿರ್ಬೋದು, ಹಾಲಿನ ಪದಾರ್ಥ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಪ್ರತಿಯೊಂದು ದರನ ಏರಿಕೆ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ.
ಇಲ್ಲಿಂದ ತೆಗೆದು ಅಲ್ಲಿಗೆ ಆಗ್ತಾ ಇದ್ದಾರೆ ಅಷ್ಟೇ. ಇದು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ ಸರ್. ಸರ್, ಇದು ನಿಜವಾಗ್ಲೂ ಈ ಸರ್ಕಾರ ನಡೀತಾ ಇರೋದು ಹಗಲ್ದೊರಡೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಯಾಕಂತಂದರೆ ಇವತ್ತಿನ ದಿವಸ ತುಂಬ ಈ ಜನಗಳಿಗೆ ಎಲ್ಲ ಥರ ಸರಕು ಸಾಗಾಣಿಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.